ರಾಜ್ಯದಲ್ಲಿ ಸುಳ್ಳು ಭರವಸೆಗಳನ್ನ ಹೇಳಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ, ಟೇಕಪ್ ಆಗಿಲ್ಲ. ಅಭಿವೃದ್ಧಿ ಶೂನ್ಯ ಸರ್ಕಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಸರ್ಕಾರ. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಜನರಿಗೆ ಮಕ್ಕಳ ಟೋಪಿ ಹಾಕಿ ಅಧಿಕಾರಕ್ಕೆ ಬಂದ್ರಿ. ಮಾತೆತ್ತಿದ್ರೆ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ. ಅಂಬೇಡ್ಕರ್ ಸೋಲಿಸಿದ್ದು ನೀವು, ಸಂವಿಧಾನಕ್ಕೆ ಅಗೌರವ ತೋರಿಸಿದ್ದು ತಾವು. ಯಾವ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗಕ್ಕೆ ಮೀಸಲಾಗಿಟ್ಟಂಥ 27,000 ಕೋಟಿ ಹಣವನ್ನು ಯಾಕೆ ಈ ಸುಳ್ಳು ಭರವಸೆಗಳಿಗೆ ಬಳಕೆ ಮಾಡಿಕೊಂಡ್ರಿ? ನಿಮಗೆ ಗೊತ್ತಾಗಿಲ್ವಾ? ಈ ಹಿಂದೆ ಮುಖ್ಯಮಂತ್ರಿಯಾಗಿ ಸುಮಾರು 10-12 ಬಜೆಟ್ ಮಂಡಿಸಿದಂಥವ್ರು. ಚುನಾವಣೆ ಪೂರ್ವದಲ್ಲಿ ಒಂದು ಲೆಕ್ಕಾಚಾರ ಇರಬೇಕಲ್ಲ. ಅಧಿಕಾರಕ್ಕೆ ಬಂದ ತಕ್ಷಣ ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ಈ ಮೀಸಲಾಗಿಟ್ಟಂಥ ಹಣವನ್ನು ವಾಪಸ್ ಪಡೆದ್ರಿ. ಆ ಭರವಸೆಗಳಿಗೆ ಡೈವರ್ಟ್ ಮಾಡಿರಿ. ಇದೇ ನೀವು SC/STಗೆ ಮಾಡ್ತಕ್ಕಂಥ ಅಪಮಾನನ. ವಾಲ್ಮೀಕಿ ನಿಗಮ ನೀವೇ ಹೇಳಿರಿ 87 ಕೋಟಿ ಅಂತ ಆನ್ ರೆಕಾರ್ಡ್ ಭ್ರಷ್ಟಾಚಾರ ಆಗಿದೆ. ಮೂಡ ಎಷ್ಟು 1000 ಕೋಟಿ ಭ್ರಷ್ಟಾಚಾರ ಆಗಿದೆ. ತಾವು 14 ನಿವೇಶನಗಳನ್ನ ಏನು ವಿಜೇಂದ್ರ ಅವರ ಪಾದಯಾತ್ರೆ ಆಯಿತು, ಯಶಸ್ವಿ ಆಯಿತು. 14 ನಿವೇಶನಗಳನ್ನು ವಾಪಸ್ ಕೊಟ್ರಿ. ತಾವು ತಪ್ಪನ್ನು ಒಪ್ಕೊಂಡ್ರಿ ತಾನೆ? ಇದಕ್ಕೆ ಉತ್ತರ ಕೊಡಬೇಕಲ್ಲ. ಕಾಂಗ್ರೆಸ್ಸಿನ ಮೇಲೆ ಬಂದಿರತಕ್ಕಂಥ ಭ್ರಷ್ಟಾಚಾರಗಳನ್ನ ವಿಷಯಾಂತರ ಮಾಡೋಕ್ಕೋಸ್ಕರ ಡೈವರ್ಟ್ ಮಾಡೋಕ್ಕೆ ಅನ್ವರ್ ಮಾನಪಾಡಿ ಏನು ವಕ್ಫ್ ಆಸ್ತಿ ನುಂಗಿದ್ದು ಕಾಂಗ್ರೆಸ್ಸಿನ ಮುಖಂಡರುಗಳು ತಾನೆ? ನಿಮ್ಮ ಮಾಜಿ ರಾಜ್ಯಸಭಾ ಸದಸ್ಯಗಳು, ನಿಮ್ಮ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ MLAಗಳು, ಮಾಜಿ ಸಚಿವರುಗಳು ವಕ್ಫ್ ಆಸ್ತಿಯನ್ನು ನುಂಗಿದ್ದಾರೆ. ಈ ವಿಷಯಾಂತರ ಡೈವರ್ಟ್ ಮಾಡೋಕ್ಕೋಸ್ಕರ ವಿಜಯೇಂದ್ರ 150 ಕೋಟಿ ಆಫರ್ ಕೊಟ್ಟಿದ್ರು ಅಂತ ಹೇಳಿ ಅನ್ವರ್ ಮಾನಪಾಡಿ ಅವರ ಹೆಸರನ್ನು ಹೇಳ್ತಾ ಇರ್ತಿದ್ದೀರಿ. ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ. ಅನ್ವರ್ ಮಾನಪಾಡಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ವಿಜಯೇಂದ್ರ ಹೆಸರು ಕೇಳಿದ್ದೆ, ನಾನು ಭೇಟಿಯಾಗಿಲ್ಲ, ವಿಜಯೇಂದ್ರ ನನಗೆ ಡಿಮಾಂಡ್ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ಮಾಜಿ ಮುಖ್ಯಮಂತ್ರಿಗಳು ನಿಮ್ಮ ಪಕ್ಷದ ತಾನೆ? CBIಗೆ ವಹಿಸ್ಬೇಕಂತ ಹೇಳ್ತಿರಲ್ಲ. ಈಗ CBI ಮೇಲೆ ವ್ಯಾಮೋಹನ. ಮೂಡ, ವಾಲ್ಮೀಕಿ, ಬೇರೆ ಬೇರೆ ಪ್ರಕರಣಗಳನ್ನು CBIಗೆ ವಹಿಸ್ಬೇಕಂದ್ರೆ ಏನು ಹೇಳಿದ್ರಿ? ಇಲ್ಲ CBI ED ಕೇಂದ್ರ ಸರ್ಕಾರದ ಕೈಗೊಂಬೆ ತನಿಖಾ ಸಮಸ್ಯೆಗಳು ಅಂತ ಹೇಳಿದ್ರಿ. ಈಗ CBI ಇಂಡಿಪೆಂಡೆಂಟ್ ಆಗ್ಬಿಡ್ತಾ? ಮೂಡ ವಹಿಸ್ರಿ CBIಗೆ, ವಕ್ಫ್ ಆಸ್ತಿ CBIಗೆ ವಹಿಸ್ರಿ, ಅಥವಾ ವಾಲ್ಮೀಕಿ ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಇವನ್ನ CBIಗೆ ವಹಿಸ್ರಿ. ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಿದೆ. ನಿಮ್ಮ ಶಾಸಕರು ಅನುದಾನ ಕೇಳಿದರೆ, ಭರವಸೆಗಳು ನಿಲ್ಲಿಸ್ರಿ ಅಂತ ಹೇಳಿದರೆ ಏನು ಹೇಳ್ತೀರಿ? ಅವರಿಗೆ ನೋಟಿಸ್ ಕೊಡ್ತೀರಿ. ಹಿರಿಯ ಶಾಸಕರುಗಳಿಗೆ ಓಡಾಡೋಕ್ಕಾಗ್ತಲ್ಲ ಅಂತ ಹೇಳ್ತಾರೆ, ರಾಜಕೀಯ ಆತ್ಮಹತ್ಯೆ ಮಾಡಿಕೊಳ್ಬೇಕಂತ ಹೇಳ್ತಾರೆ. ಗೋಯಪ್ಪ ಮಾತಾಡೋ ನೋಟಿಸ್ ಕೊಡ್ತಾರೆ. ಅಭಿವೃದ್ಧಿ ಶೂನ್ಯ ಸರ್ಕಾರ, ರೈತರಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ. ಈ ಸರ್ಕಾರ ತಮ್ಮ ಮೇಲೆ ಇರ್ತಕ್ಕಂಥ ಹಗರಣಗಳನ್ನು ಮರೆಮಾಚಲು ವಿಜಯೇಂದ್ರ ಅವರ ಮೇಲೆ 150 ಕೋಟಿ ಅಂತ ಹೇಳ್ತಿಲ್ಲ. ವಿಜಯೇಂದ್ರನ ಬ್ರದರ್ಸ್ ಅದರ ಆ ಪ್ರಕರಣದಲ್ಲಿ, ಅಥವಾ ಅವ್ರ ಸೋದರ ಸಂಬಂಧಿಗಳದರ, ಸೋದರ ಮಾವ ಅದರ. ವಿಜಯೇಂದ್ರ ಯಾಕೆ ಅವರನ್ನು ರಕ್ಷಣೆ ಮಾಡೋಕ್ಕೆ ಹೋಗ್ತಾರೆ? ಕಾಂಗ್ರೆಸ್ಸಿನ ಮುಖಂಡರುಗಳನ್ನ. ನಿಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ದಿವಂಗತರು, ಅವ್ರ ಮೇಲೆ ಇದೆ ವಕ್ಫ್ ಆಸ್ತಿ ಕಬಳಿಸಿರಂತೇಳಿ. ಅವ್ರ ಮಗ ಭೇಟಿ ಮಾಡಿ ಆಮಿಷ ಒಡ್ಡಿರ್ಬೋದು. ಮಾಜಿ ಮುಖ್ಯಮಂತ್ರಿಗಳು ಧರ್ಮಸಿಂಗ್ಗೆ ಮರಣ ಹೊಂದಿದ್ದಾರೆ, ಅವ್ರ ಬಗ್ಗೆ ನಮಗೆ ಗೌರವ ಇದೆ, ಇವತ್ತಿಲ್ಲ. ಅವರ ಸುಪುತ್ರ ಮತ್ತು ಮಾಜಿ ಮುಖ್ಯಮಂತ್ರಿ ಅಂದರೆ ಯಾರು? ಕಾಂಗ್ರೆಸ್ಸಿನ ಮಾಜಿ ಮುಖ್ಯಮಂತ್ರಿಗಳು. ಅವರ ಸುಪುತ್ರ ಡಿಮ್ಯಾಂಡ್ ಮಾಡಿರಬಹುದು. ನೋಡೋಣ, ಮಾಜಿ ಮುಖ್ಯಮಂತ್ರಿ ಹೌದು, ಇನ್ಯಾರು ಅವರೇ ಡಿಮ್ಯಾಂಡ್ ಮಾಡಿರ್ತಾರೆ. ಈಗ ವಿಜಯೇಂದ್ರಿಗೆ ಇದಕ್ಕೆ ಏನು ಸಂಬಂಧ? ವಕ್ಫ್ ಆಸ್ತಿಗೂ ವಿಜಯೇಂದ್ರ ಭೇಟಿ ಮಾಡಿಲ್ಲ ಅಂತ ಹೇಳ್ತಾರೆ. ನಿನ್ನೆ ಅನ್ವರ್ ಮಾನಪಾಡಿಯವರು ಹೇಳಿದರೆ, ಕಾಂಗ್ರೆಸ್ಸಿನ ಮುಖಂಡರು ಎಲ್ಲೆಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ಗಳು, ವಾಣಿಜ್ಯ ಕಟ್ಟಡಗಳು ಏನೇನು ಆಸ್ತಿ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ನಿಮ್ಮ ಮೇಲೆ ಬಂದಿರತಕ್ಕಂಥ ಆರೋಪಗಳು, ಭ್ರಷ್ಟಾಚಾರಗಳು, ಅಭಿವೃದ್ಧಿ ಶೂನ್ಯ ಸರ್ಕಾರ, ಟೇಕಪ್ ಆಗಿಲ್ಲ.
ವಿಷಯಾಂತರ ಮಾಡೋಕ್ಕೋಸ್ಕರ ವಿಜೇಂದ್ರ ಹೆಸರು ಹೇಳ್ತಾ ಇರ್ತೀರಿ. ಸಿ ಬಿ ಐ ಇದಕ್ಕಿದ್ದಂಗೆ ವ್ಯಾಮೋಹ ಬಂದ್ಬಿಡ್ತಾ. ಸಿ ಬಿ ಐಗೆ ವಹಿಸ್ಬೇಕಾರೆ ಯಾರು? ಸಿ ಬಿ ಐಗೆ ವಹಿಸ್ಬೇಕಾಗಿರೋ ನಿಮ್ಮ ಸರ್ಕಾರ, ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ. ಕ್ಯಾಬಿನೆಟ್ ಡಿಸೈಡ್ ಮಾಡಿ ವಹಿಸ್ರಿ, ಎಲ್ಲವನ್ನೂ ಸಿ ಬಿ ಐಗೆ ವಹಿಸ್ರಿ, ತನಿಖೆ ಆಗಲಿ. ಅಲ್ಲ, ಇದರಲ್ಲಿ ಬಿಜೆಪಿ ಅವ್ರದ್ದು ಯಾರ್ದು ಇಲ್ವಾ? ಬಿ ಜೆ ಪಿದು ಯಾರ್ದು ಪಾತ್ರನಿಲ್ಲ. ವಕ್ಫ್ ಆಸ್ತಿ ಯಾರು ಕಬಳಿಸಿಲ್ಲ. ಬ್ರಹ್ಮಾಂಡ ಭ್ರಷ್ಟಾಚಾರ ಇವ್ರ ಕಾಲದಲ್ಲಿ ಆಗಿರೋದು. ಹಿಂದೆ ಪಿ ಎಸ್ ಸಿ ಎಮ್ ಅಂದರು, ಲೋಕಾಯುಕ್ತ ಕಪಾಳ ಮೋಕ್ಷ ಆಯಿತು. ಕಾಂಗ್ರೆಸ್ ಅಭಿವೃದ್ಧಿ ಶೂನ್ಯ ಸರ್ಕಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಸರ್ಕಾರ, ತನಿಖೆ ಆಗಬೇಕು. ಮತ್ತು ಈ ಜನ ಸರ್ಕಾರ ಹೇಳ್ತೀನಿ, ಕಾವಿ ಬಟ್ಟೆ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಎಲ್ಲ ವರ್ಗದ ವಿರೋಧಿ ಸರ್ಕಾರ, SC ST ಜನ ಶಾಪ ಆಗ್ತಿದ್ದಾರೆ. ಈ ಸರ್ಕಾರಕ್ಕೆ ಸರಿಯಾದ ರೀತಿ ಕಪಾಳ ಮೋಕ್ಷ ಆಗುತ್ತೆ. ಇದೇ ರೀತಿ ನಿಮ್ಮ ನಡವಳಿಕೆ ಮುಂದುವರೆದ್ರೆ ಒಂದು ರೀತಿ ಹಿಟ್ಲರ್ ಅಂತ ವರ್ತನೆ ಮಾಡ್ತೀರಿ. ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. ಸರ್, ಬೆಳಗ್ಗೆ ಜೋಶಿ ಅವ್ರನ್ನ ಭೇಟಿಯಾಗಿದ್ರಿ. ನೋಡೋಣ, ಪ್ರಹ್ಲಾದ್ ಜೋಶಿ ಅವರು, ನಾನು ನಿನ್ನೆ ಹೇಳಿದ್ದೀನಿ, ವೈಯಕ್ತಿಕವಾಗಿ ಶಿವಮೊಗ್ಗದಲ್ಲಿ ನಮ್ಮ ಕಾಲೇಜಿದೆ. ಆ ಕಾಲೇಜಿನ ಕೆಲಸಕ್ಕೆ ನಾನು ಕಾರ್ಯನಿಮಿತ್ತ ಬಂದಿದ್ದೆ. ನಿನ್ನೆ ದಿವಸ HD ಕುಮಾರಸ್ವಾಮಿ ಅವರು ಕರೆ ಮಾಡಿದೆ, ಹುಟ್ಟುಹಬ್ಬ ಇತ್ತು, ವಿಶ್ ಮಾಡೋಂತ ಹೋಗಿದ್ವಿ. ಮತ್ತು ಶೋಭಾ ಕರಂದ್ಲಾಜೆಯವರು ಸಹ ಭೇಟಿ ಮಾಡಿದ್ದೆ, ಸಹೋದರಿ. ಪ್ರಹ್ಲಾದ್ ಜೋಶಿಯವರು ಭೇಟಿ ಮಾಡಿದೆ. ಯಾವುದು ವಿಶೇಷವಾದ ಚರ್ಚೆ ಇಲ್ಲ, ಸೌಜನ್ಯ ಭೇಟಿ ಮಾಡಿದ್ದೀನಿ. ನಾನು ಯಾವುದೇ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡೋಕ್ಕೆ ಸಮಯವನ್ನು ಕೇಳಿಲ್ಲ. ಮುಂದೆ ಏನು ದಾವಣಗೆರೆಯಲ್ಲಿ ಯಡಿಯೂರಪ್ಪನವ್ರ ಹುಟ್ಟುಹಬ್ಬ ಆಚರಣೆ ಮಾಡ್ಬೇಕಂತ ಯೋಚನೆ ಮಾಡಿದ್ವಿ, ಮಾತಾಡಿದ್ದೀವಿ. ನಾವೆಲ್ಲ ಒಟ್ಟಾಗಿ ಬಂದು ಭೇಟಿ ಮಾಡಿ ರಾಷ್ಟ್ರೀಯ ನಾಯಕರ ದಿನಾಂಕವನ್ನು ನಿಗದಿ ಮಾಡಿ ಕಾರ್ಯಕ್ರಮ ಮಾಡ್ತೀವಿ. ಯತ್ನಾಳ್ ಅವರು ಹೇಳಿದ್ದಾರೆ, ನಾವು ಮಾಡೋ ಸಮಾವೇಶಕ್ಕೆ ಅದಕ್ಕೆ ನೋಡೋಣ, ಆಯಿತು. ನಾನು ಅದ್ರ ಬಗ್ಗೆ ಇವತ್ತು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಇವತ್ತೇನಿದ್ರು ಈ 150 ಕೋಟಿ ಸ್ಕ್ಯಾಮ್ ಹೇಳಿದ್ರಲ್ಲ, ಇದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ನಾಳೆ ಬೆಂಗಳೂರು ಹೋಗ್ತೀನಿ, ನಾನು ಒಬ್ಬನೇ ಮಾತಾಡಲ್ಲ, ನಮ್ಮ ಮುಖಂಡರು ಸೇರ್ತೀವಿ, ಚರ್ಚೆ ಮಾಡ್ತೀವಿ. ನೋಡೋಣ, ಮಾತಾಡ್ತೀವಿ, ಚರ್ಚೆ ಮಾಡ್ತಾಯಿದ್ದೀವಿ. ಚರ್ಚೆ ಮಾಡಿ ಏನಿದು ಮಾಧ್ಯಮ ಸ್ನೇಹಿತರಿಗೆ ಕರೆ ಮಾಡಿ ತಿಳಿಸ್ತೀನಿ. ಯಾರು ಹೇಳಿದ್ವಿ ಉತ್ಸವ ಅಲ್ಲ ಕಡೆ? ಯಾವುದು ಉತ್ಸವ? ಹೇಳ್ತೀನಿ ನಾಳೆ. ನೋಡೋಣ, ಒಂದು ನಿಮಿಷ, ಇದು ಒಂದು ನಿಮಿಷ ಹೇಳ್ತೀನಿ. ಯಡಿಯೂರಪ್ಪನವರು ಅಭಿಮಾನಿ ಬಳಗ ಸೇರಿ ಚರ್ಚೆ ಮಾಡ್ತೀವಿ. ಹುಟ್ಟುಹಬ್ಬ ಮಾಡೋಕ್ಕೆ ಯಾರ್ದು ಅನುಮತಿ ಬೇಕಾಗಿಲ್ಲ. ಯಾರ್ಯಾರು ಯಡಿಯೂರಪ್ಪನವ್ರಿಗೆ ಯಾರ್ಯಾರಿಗೆ ಅಧಿಕಾರ ಕೊಡ್ತಾರೆ, ಅವರಿಂದ ಲಾಭವನ್ನು ಪಡೆದರೆ ಎಲ್ಲರೂ ಪಾಲ್ಗೊಳ್ಳಬಹುದು. ಅವರು ಇವರು ಅಂತ ಹೇಳಲ್ಲ, ಪ್ರತಿಯೊಬ್ಬರು ಪಾಲ್ಗೊಳ್ಳೋಕ್ಕೆ ಅವಕಾಶ ಇದೆ, ಮುಕ್ತವಾಗಿ. ನನ್ನ ಒಂದು ನಿಮಿಷ, ನಾಳೆ ಇದ್ರ ಬಗ್ಗೆ ನಾವು ಸಭೆ ಸೇರ್ತೀವಿ, ಚರ್ಚೆ ಮಾಡ್ತೀವಿ, ಒಬ್ಬನೇ ಮಾತಾಡಲ್ಲ. ಇವತ್ತು ನಮ್ಮದೇಂದ್ರು ಅನ್ವರ್ ಮಾನಪಾಡಿ 150 ಕೋಟಿ ಏನು ಆರೋಪ ಇದೆ, ಕಾಂಗ್ರೆಸ್ ಇದರಲ್ಲಿ ಮುಖಂಡರುಗಳು ಭಾಗಿಯಾಗಿದ್ದಾರೆ. ಅಭಿವೃದ್ಧಿ ಶೂನ್ಯ ಸರ್ಕಾರ, ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಧರ್ಮ ವಿರೋಧಿ ಸರ್ಕಾರ, ಕಾವಿ ಬಟ್ಟೆ ವಿರೋಧಿ ಸರ್ಕಾರ, ಶ್ರೀರಾಮ ಮಂದಿರ ವಿರೋಧಿ ಸರ್ಕಾರ, ಆಂಜನೇಯ ಹನುಮಾನ್ ವಿರೋಧಿ ಸರ್ಕಾರ. ಈ ಸರ್ಕಾರಕ್ಕೆ ಜನ ಶಾಪ ಆಗ್ತಾರೆ. ಇವತ್ತೇನಿದ್ರು ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಉಳಿದಂಥ ವಿಷಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡ್ತೀನಿ. ಧನ್ಯವಾದಗಳು. ಧನ್ಯವಾದ. ನೋಡೋಣ, ರಾಜ್ಯದ ಅಧ್ಯಕ್ಷರು ಕಾರ್ಯನಿಮಿತ್ತ ಏನು ಕೆಲಸಕ್ಕೆ ಬಂದರೆ ನನಗೆ ಮಾಹಿತಿ ಇಲ್ಲ. ನಾನು ಸಂಪರ್ಕನೇ ಮಾಡಿಲ್ಲ, ಅವರು ಮಾಡಿಲ್ಲ. ನನ್ನ ಕಾರ್ಯನಿಮಿತ್ತ ನನ್ನ ಶಿವಮೊಗ್ಗದಲ್ಲಿ ಕಾಲೇಜುಗಳಿದ್ದಾವೆ, ಆ ಕಾಲೇಜ್ ಬಗ್ಗೆ ಮಾತ್ರ ನಾನು ಭೇಟಿ ಮಾಡಿ ಬಂದಿದ್ದೀನಿ. ಅವಕಾಶ ಸಿಕ್ಕಾಗ ಕುಮಾರಸ್ವಾಮಿ ಅವರನ್ನು, ಶೋಭಾ ಕರಂದ್ಲಾಜೆಯವ್ರನ್ನ, ಪ್ರಹ್ಲಾದ್ ಜೋಶಿಯನ್ನು ಭೇಟಿ ಮಾಡಿದ್ದೀನಿ. ಯಾರ ಸಮಯವನ್ನು ಕೇಳಿಲ್ಲ. ಈ ರಾಜ್ಯದ ಅಧ್ಯಕ್ಷರು ಭೇಟಿ ಮಾಡಿದ ತಕ್ಷಣ ಹೇಳಿದಾಗ ಅದಕ್ಕೊಂದು ಬಣ್ಣ ಒಕ್ಕಡ್ತಾರೆ.